ಯಾಕೆ ರಾಯರ ಮೇಲೆ ಇಷ್ಟೊಂದು ಭಕ್ತಿ ಮತ್ತು ನಂಬಿಕೆ ಅಂತ ಅಂದ್ರೆ, ರಾಯರು ನಮ್ಮನ್ನ ನೋಡಿಕೊಳ್ಳುವ ರೀತಿ. ಒಂದು ತಾಯಿ ತನ್ನ ಮಗುವನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾಳೋ ಅಷ್ಟೇ ಚೆನ್ನಾಗಿ ಗುರು ರಾಯರು ನಮ್ಮ ಮನಸ್ಸಲ್ಲಿ ಏನ್ ನೋವಿದೆ, ನಮ್ಮ ಜೀವನದಲ್ಲಿ ಏನ್ ಕಷ್ಟಗಳಿದೆ ಅಂತ ಪ್ರತಿಯೊಂದನ್ನು ಕೂಡ ಇಂಚಿಂಚಾಗೂ ಕೂಡ ಅರ್ಥ ಮಾಡ್ಕೋತಾರೆ. ಅಷ್ಟೇ ಬೇಗ ಸ್ಪಂದಿಸ್ತಾರೆ ಕೂಡ. ಏನೇ ಆಗಿರ್ಲಿ, ನೀವು ಮಾನಸಿಕವಾಗಿ ತುಂಬಾನೇ ಕುಗ್ಗೋಗ್ಬಿಟ್ಟಿದ್ದೀರಾ, ಜೀವನದಲ್ಲಿ ಉತ್ಸಾಹ ಅನ್ನೋದೇ ಇಲ್ಲ, ಯಾವ ಕೆಲಸ ಮಾಡೋಕು ಕೂಡ ನಿಮ್ಗೆ ಅಲ್ಲಿ ಮನ್ಸೇ ಬರ್ತಾ ಇಲ್ಲ, ನೀವು ನೀವಾಗಿಲ್ಲ, ತುಂಬಾನೇ ನೋವಿಗೊಳಗಾಗಿದ್ದೀರಾ. ಏನೋ ಬದುಕ್ಬೇಕಂತ ಬದುಕ್ತಾ ಇದ್ದೀರಾ, ಮೇಲ್ನೋಟಕ್ಕೆ ಬದುಕಲೇಬೇಕಾಗಿದೆ, ಯಾಕಂದ್ರೆ ಕುಟುಂಬ ಇದೆ, ಜವಾಬ್ದಾರಿ ಇದೆ. ಆದ್ರೆ ಈ ಕಷ್ಟಗಳಿಂದ ನಿಮ್ಗೆ ಬದುಕೋ ಆಸೆ ಕೂಡ ಸಂಪೂರ್ಣವಾಗಿ ಹೋಗ್ತಾ ಇದೆ ಅಂದ್ರೂ ಕೂಡ ರಾಯರು ನಿಮ್ಮನ್ನ ಅದರಿಂದ ಮುಕ್ತಿ ಕೊಡ್ತಾರೆ. ನಿಮ್ಗೆ ಬದುಕುವ ಆಸೆನೂ ಹುಟ್ಟಿಸ್ತಾರೆ, ಉತ್ಸಾಹನೂ ಕೊಡ್ತಾರೆ. ಜೀವನದಲ್ಲಿ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲಾ ಕಷ್ಟಗಳನ್ನು ಕೂಡ ರಾಯರು ದೂರ ಮಾಡ್ತಾರೆ. ಇವತ್ತು ನಂಬಿದವ್ರನ್ನ ಎಷ್ಟೋ ಜನಗಳ ಜೀವನವನ್ನೇ ಬದಲಿಸ್ಬಿಟ್ಟಿದ್ದಾರೆ ರಾಯರು. ತುಂಬಾ ಜನಗಳ ಜೀವನ ಬದಲಾಗಿದೆ, ನಿಮ್ಮ ಜೀವನ ಕೂಡ ಬದಲಾಗುತ್ತೆ ಕೂಡ.